ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನ ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಜೈನ್. ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ನೋಡೋಣ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಮಸೂದೆಗೆ ಸೋಲಾಗಿದೆ. ಮೋದಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಗೆಲುವು ಸಾಧಿಸಿವೆ. ಮಹಿಳೆಯರಿಗೆ ಅವಮಾನ ಅಂತ ಬಿಜೆಪಿ, ನಾರಿ ಶಕ್ತಿಗೆ ಸಿಕ್ಕ ಜಯ ಅಂತಿದೆ ಕಾಂಗ್ರೆಸ್. ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಮಸೂದೆನೂ ಮಖಾಡೆ ಮಲಗಿದೆ. ದಕ್ಷಿಣ ರಾಜ್ಯಗಳಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ಅಮಿತ್ ಶಾ ಹೇಳಿದ್ರು. ಆದರೆ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಒಪ್ಕೊಳ್ಳಿಲ್ಲ. ಕಾಂಗ್ರೆಸ್ ಶಾಸಕನಿಗೆ ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಕೊಟ್ಟಿದೆ ಕೋರ್ಟ್. ವಿನಯ್ ಕುಲಕರ್ಣಿ ಈಗ ಸಾಯೋವರೆಗೂ ಜೈಲಲ್ಲೇ ಇರಬೇಕು. ಆದರೆ ಹೈಕೋರ್ಟ್ ಶಿಕ್ಷೆಗೆ ತಡೆ ಕೊಟ್ಟರಷ್ಟೇ ಬಚಾವಾಗ್ತಾರೆ. ಸಿದ್ದರಾಮಯ್ಯ ಆಪ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಸಿಎಂ ಅಸಹಾಯಕರಾಗಿದ್ದಾರೆ. ಹೀಗಂತ ನಾವು ಹೇಳ್ತಿಲ್ಲ. ಸಿಎಂ ಆಪ್ತ ರಾಜಣ್ಣ ಕೊಟ್ಟಿರೋ ಹೇಳಿಕೆ. ಇದಕ್ಕೆ ಡಿಕೆಶಿನೂ ಉತ್ತರ ಕೊಟ್ಟಿದ್ದಾರೆ. ಅಮೆರಿಕ, ಇರಾನ್, ಇಸ್ರೇಲ್ ಮಧ್ಯೆ ಸಂಧಾನ ಸಕ್ಸಸ್ ಆಗಿದೆ. ಇವತ್ತಿನಿಂದ ಗ್ಯಾಸ್ ಸಮಸ್ಯೆ, ತೈಲ ಸಮಸ್ಯೆ ಜಗತ್ತಿಗೆ ಇರಲ್ಲ. ಯಾಕಂದ್ರೆ ಹಾರ್ಮುಜ್ ಜಲಮಾರ್ಗದಲ್ಲೂ ಸಂಚಾರ ಶುರುವಾಗಿದೆ. ಲೋಕಸಭೆಯಲ್ಲಿ ಮಂಡನೆಯಾದ 3 ಮಹತ್ವದ ಮಸೂದೆಗಳಿಗೂ ಸೋಲಾಗಿದೆ. ಇಡೀ ದೇಶವೇ ಎದುರು ನೋಡ್ತಾ ಇದ್ದ ಮಹಿಳಾ ಮೀಸಲಾತಿ ಮಸೂದೆಯನ್ನೂ ಪ್ರತಿಪಕ್ಷಗಳು ವಿರೋಧಿಸಿವೆ. ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಮಸೂದೆಯಲ್ಲೂ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಸೋಲುಂಟಾಗಿದೆ. ಲೋಕಸಭೆ ಅಧಿವೇಶನದಲ್ಲಿ ಮೊದಲು ಮಹಿಳಾ ಮೀಸಲಾತಿಗಾಗಿ ತಂದಿದ್ದ ನಾರಿ ಶಕ್ತಿ ವಂದನ ಅಧಿನಿಯಮ ತಿದ್ದುಪಡಿ ಮಸೂದೆಯನ್ನ ಮೊದಲು ಮತದಾನಕ್ಕೆ ಹಾಕಿದ್ರು. ಆದರೆ 3/2 ಮತಗಳನ್ನು ಪಡೆಯೋದಕ್ಕೆ ಕೇಂದ್ರ ಸರ್ಕಾರದ ನಾರಿ ಶಕ್ತಿ ಬಿಲ್ ವಿಫಲವಾಯಿತು. ಲೋಕಸಭೆಯಲ್ಲಿ ನಾರಿ ಶಕ್ತಿ ಮಸೂದೆಗೆ ಸೋಲಾಗ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಉಳಿದ 2 ಮಸೂದೆಗಳನ್ನು ಮತದಾನಕ್ಕೆ ಹಾಕದೆ ವಾಪಸ್ ತೆಗೆದುಕೊಂಡರು. ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ 2026. ಇದು ಮಹಿಳಾ ಮೀಸಲಾತಿ ಕಾಯ್ದೆಗೆ ತಿದ್ದುಪಡಿ ತರುವ ಮಸೂದೆಯಾಗಿತ್ತು. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನ 2029ರ ವೇಳೆಗೆ ಜಾರಿಗೆ ತರೋದು ಇದರ ಉದ್ದೇಶವಾಗಿತ್ತು. ಮಸೂದೆ ಪಾಸ್ ಆಗೋದಕ್ಕೆ 352 ಮತಗಳು ಬೇಕಿತ್ತು. ಆದರೆ ಮಸೂದೆ ಪರ 298 ಮತಗಳು ಬಂದರೆ ನಾರಿ ಶಕ್ತಿ ಬಿಲ್ ವಿರುದ್ಧ 230 ಮತಗಳು ಬಿತ್ತು. ಹೀಗಾಗಿ 54 ಮತಗಳಿಂದ ಮಸೂದೆಗೆ ಸೋಲಾಯಿತು. ಯಾವಾಗ ಸ್ತ್ರೀ ಶಕ್ತಿ ಮಸೂದೆಗೆ ಸೋಲಾಯಿತು ಆಗ ಕೇಂದ್ರ ಸರ್ಕಾರ ಕ್ಷೇತ್ರ ಮರು ವಿಂಗಡಣಾ ಮಸೂದೆ 2026 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2026 ಈ ಬಿಲ್ಗಳನ್ನ ಮತದಾನಕ್ಕೆ ಹಾಕಲಿಲ್ಲ. के अद्यतन मत विभाजन इस प्रकार है: हाँ 298 298, ना 230 230। प्रस्ताव संविधान के अनुच्छेद 368 के उपबंधों के अनुसार सभा की कुल सदस्य संख्या के बहुमत द्वारा तथा सभा के उपस्थित और मत देने वाले सदस्यों के कम से कम 2/3 बहुमत द्वारा पारित नहीं हुआ. ಮಸೂದೆಗಳು ಫೇಲ್ ಆಗ್ತಿದ್ದಂತೆ ಅಧಿವೇಶನ ಮುಂದೂಡಿಕೆ ಆಯಿತು. ಹೊರಗೆ ಬಂದ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮಾತಾಡಿದ್ರು. संविधान पर आक्रमण था और इसको हमने हरा दिया, तो अच्छी बात है. सर, जो सरकार कह रही है कि महिलाओं का विरोध किया, इस बात की आप लोग पर जो है विपक्ष को नहीं, हमने क्लियरली बोला है कि ये महिला बिल नहीं है. ये हिंदुस्तान का राजनीतिक जो स्ट्रक्चर है, इलेक्टोरल स्ट्रक्चर है, उसको बदलने की कोशिश है. ये हमने रोक दिया है. और मैं अभी कह रहा हूँ, प्रधानमंत्री से कह रहा हूँ, अगर आप महिला बिल चाहते हैं 2023 का महिला बिल निकालिए, उसका इम्प्लीमेंटेशन आज से करिए और पूरा का पूरा ऑपोजिशन 100% आपको समर्थन देगा और महिला बिल हम इमीडिएट इम्प्लीमेंटेशन करा देंगे. की बात नहीं थी, ये देश के लोकतंत्र की बात थी, ये देश की अखंडता की बात थी. हम कभी इससे सहमत नहीं हो सकते कि आप इस महिला आरक्षण को इस तरह से परसीमन से जोड़े कि वो पुरानी जनगणना पर चले जिसमें ओबीसी शामिल भी नहीं है.
तो ये मुमकिन ही नहीं था कि ये बिल पारित हो। और मेरे ख्याल से हमारे देश के लोकतंत्र के लिए, हमारे देश की अखंडता के लिए ये एक बहुत बड़ी चीज है। महिला विरोधी माइंडसेट की वो कह रहे हैं जिन्होंने हाथरस में कुछ नहीं किया, जिन्होंने उन्नाव में कुछ नहीं किया, जिन्होंने मणिपुर की महिलाओं के लिए कुछ नहीं किया, जिन्होंने खिलाड़ियों के लिए कुछ नहीं कहा, ये कह रहे हैं कि हमारा विरोधी माइंडसेट है महिला। ಸ್ತ್ರೀ ಶಕ್ತಿ ಮಸೂದೆ ಜೊತೆಗೆ ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಬಿಲ್ ಕೂಡ ಸೇರಿಸಿದ್ರು. ಹೀಗಾಗಿ ನಾರಿ ಶಕ್ತಿ ಮಸೂದೆಗೆ ಸೋಲಾಯಿತು. ಆದರೆ ಇದಕ್ಕೂ ಮೊದಲು ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ ಅಂತ ಅಮಿತ್ ಶಾ ಲೋಕಸಭೆಯಲ್ಲಿ ವಿವರಿಸಿದ್ರು. कर्नाटक, आंध्र प्रदेश, तेलंगाना, तमिलनाडु और केरला 4-5 राज्यों का जो काल्पनिक एक दक्षिण उत्तर करा है, इसके 5 राज्य है, उसकी 543 सीटों में अभी स्ट्रेंथ है 129। अब ये 129 जो स्ट्रेंथ है 543 के प्रतिशत निकालते हैं तो 23.76% होती है। अब 50% वृद्धि कर जब ये 5 राज्यों की सीटों का हम आवंटन करते हैं तो 129 से बढ़कर 195 होती है। 129 के बढ़कर सीटें 195 होगी, जिसका 816 में प्रतिशत भार निकालते हैं तो 23.87 आएगा। ಇನ್ನು ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸೋ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಮಸೂದೆ ಜಾರಿ ಆಗಲ್ಲ. ಹೀಗಂತ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಧಿವೇಶನದಲ್ಲೇ ಮೊದಲೇ ಸವಾಲು ಹಾಕಿದರು. You are trying to rejig the Indian political map. You have done it in Assam, you've done it in Jammu and Kashmir, and now you're imagining that you can do it in India. And you need a constitutional amendment to do that. You are telling the South Indian states, you are telling the northeastern states, you are telling small states in India that in order for the BJP to remain in power, we are going to take away representation from you. This is nothing short of an anti-national act. I want to assure my friends, brothers and sisters across the country, southern states, smaller states, northeastern states, that do not worry, we are not going to allow them. We are not going to allow them to attack the Union of India. You are equal participants in the Union of India. They will not dare to touch your representation in the Union of India. The BJP knew, they knew very clearly that this bill actually cannot be passed. They knew it. They're not stupid. They knew every opposition person would oppose it. This bill cannot be passed. This was a panic reaction. I will leave it to your imagination, but the powers that be know exactly why he's doing it. ಇಷ್ಟಕ್ಕೂ ಸುಮ್ಮನಾಗಿದ್ದ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಮಾಂತ್ರಿಕ ಅಂತ ಹೇಳಿದ್ರು. ಜಾದುಗಾರ ಸಿಕ್ಕಿ ಬಿದ್ದಿದ್ದಾರೆ ಅಂತ ಹೀಯಾಳಿಸಿದ್ರು. ಇದಕ್ಕೆ ಕೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದರು. Sir, the truth is the magician has been caught. The magician of Balakot, the magician of demonetization, the magician of Sindhur has suddenly got caught. Why? Yeah. Because he was... इस देश की जनता ने उन्हें प्रधानमंत्री बनाया है। हमारे दल को इतनी स्ट्रेंथ दी है, जिससे स्ट्रेंथ के कारण वह प्रधानमंत्री बने। यह किसी व्यक्ति का यह अपमान नहीं कर रहे हैं, बार बार मैजिशियन कहकर देश की जनता का अपमान कर रहे हैं अध्यक्ष महोदय। और मैं आपसे अनुरोध करना चाहता हूं, जिन शब्दों का इन्होंने प्रयोग किया उसे सदन की कार्रवाई से बाहर निकाला जाना चाहिए और राहुल गांधी को क्षमा मांगनी चाहिए देशवासी। ಸೊ ನಾರಿ ಶಕ್ತಿ ಬಿಲ್, ಕ್ಷೇತ್ರ ಪುನರ್ ವಿಂಗಡಣೆಯ ಬಿಲ್ ಸದ್ಯಕ್ಕೆ ಮುಗಿದ ಅಧ್ಯಾಯ. ಇನ್ನು ವಿನಯ್ ಕುಲಕರ್ಣಿ ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ನೋಡೋಣ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋದು ಬ್ರಹ್ಮಲಿಖಿತ. ಆದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು ಅನ್ನೋದು ಕಾನೂನು, ಸಂವಿಧಾನ ಲಿಖಿತ. ಯೋಗೇಶ್ ಗೌಡರ್ ಕೊಲೆಗಾರರ ವಿಷಯದಲ್ಲಿ ಈಗ ಆಗಿರೋದು ಕೂಡ ಇದೆ. 3 ದಿನದಿಂದ ಶಿಕ್ಷೆ ಪ್ರಮಾಣವನ್ನ ಸಸ್ಪೆನ್ಸ್ನಲ್ಲಿದ್ದಂತಹ ಜನಪ್ರತಿನಿಧಿಗಳ ಕೋರ್ಟ್
ಇವತ್ತು 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದ ಯೋಗೇಶ್ ಗೌಡರ್ ಹತ್ಯೆ ಪ್ರಕರಣದ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಕೇಸ್ ವಿಚಾರಣೆ ಪೂರ್ಣಗೊಳಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮೊನ್ನೆ ಅಪರಾಧಿ ಅಂತ ಘೋಷಣೆ ಮಾಡಿತ್ತು. ಇದೀಗ ಜೀವಾವಧಿ ಶಿಕ್ಷೆ ನೀಡಿ ಅಂತಿಮ ಆದೇಶ ಬರೆದಿದೆ. ಯೋಗೇಶ್ ಗೌಡ ಕೊಲೆಗಾಗಿ ಕ್ರಿಮಿನಲ್ ಒಳಸಂಚು ಮಾಡಿರುವ ಆರೋಪ ಸಾಬೀತಾಗಿತ್ತು. ಐಪಿಸಿ 120B ಅಡಿಯಲ್ಲಿ ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿತ್ತು. ಅಷ್ಟೇ ಅಲ್ಲ, ಐಪಿಸಿ 302, 201, 148, 149 ಸೆಕ್ಷನ್ಗಳಡಿ ಕೂಡ ವಿನಯ್ ಕುಲಕರ್ಣಿ ದೋಷಿಯಾಗಿದ್ದರು. ಇದೀಗ ಜೀವಾವಧಿ ಶಿಕ್ಷೆಯ ತೀರ್ಪು ಹೊರಬಿದ್ದಿದೆ. ವಿನಯ್ ಕುಲಕರ್ಣಿ ಸೇರಿ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. 19ನೇ ಆರೋಪಿ ಚೆನ್ನಕೇಶವ್ಗೆ 7 ವರ್ಷ ಜೈಲು ಶಿಕ್ಷೆಯಾಗಿದೆ. ದಂಡದ ಮೊತ್ತವಾಗಿ 16 ಲಕ್ಷ ಹಣ ಹೇರಿದ್ದು, ಈ ಹಣವನ್ನ ಯೋಗೇಶ್ ಗೌಡರ ಮಕ್ಕಳಿಗೆ ಪರಿಹಾರವಾಗಿ ನೀಡಲು ಸೂಚನೆ ನೀಡಲಾಗಿದೆ. ಯೋಗೇಶ್ ಗೌಡರ ಮಕ್ಕಳ ಶಿಕ್ಷಣಕ್ಕಾಗಿ ಪರಿಹಾರ ಹಣ ನೀಡುವಂತೆ ಆದೇಶಿಸಲಾಗಿದೆ. 10 ವರ್ಷಗಳ ಈ ಹತ್ಯೆ ಕೇಸಲ್ಲಿ 16 ಜನರಿಗೆ ಜೀವಾವಧಿ ಶಿಕ್ಷೆಯಾಗಿದ್ರೆ, ಹಂತಕರಿಗೆ ಸಹಕರಿಸಿದಂತಹ ಪೊಲೀಸ್ ಅಧಿಕಾರಿ ಚೆನ್ನಕೇಶವ್ಗೆ 7 ವರ್ಷ ಜೈಲು ಶಿಕ್ಷೆಯಾಗಿದೆ. ಜನಪ್ರತಿನಿಧಿಗಳು ಕೊಟ್ಟಂತಹ ಕೋರ್ಟ್ ಕೊಟ್ಟ ಈ ಒಂದು ಐತಿಹಾಸಿಕ ತೀರ್ಪಿಗೆ ಯೋಗೇಶ್ ಗೌಡರ್ ಅವರ ಕುಟುಂಬದವರು ಹಾಗೆಯೇ ಹೋರಾಟಗಾರ ಬಸವರಾಜ್ ತಲೆಬಾಗಿದ್ರು. ಶಿಕ್ಷೆ ನ್ಯಾಯಾಲಯ ಕೊಟ್ಟಿದ್ದ ನಮ್ಮ ಫೈನಲ್ ಸರ್, ನ್ಯಾಯಾಧೀಶರು ಏನು ತೀರ್ಪು ತಗೋತಾರೆ ನಾವು ಅದಕ್ಕೆ ತಲೆಬಾಗ್ತೀನಿ. ಅದಕ್ಕೇನು ಸಾಕಷ್ಟು ಜನ ನೋವು ಪಟ್ಟಿದ್ರು. ಇವತ್ತು ಕ್ಷೇತ್ರ ಜನ ಏನು ಖುಷಿ ಪಡ್ತಾರೆ, ಅದು ಖುಷಿ ನನಗೂ ಸಂತೋಷ. ಈಗ ಅವ್ರಿಗೆ ಮಕ್ಕಳು ಕಾಣತ್ತಿದ್ರೆ ನಮ್ಮ ತಮ್ಮ ನಮಗೆ ನೋವು ಕಂಡಿತ್ತು. ನಮ್ಮ ತಮ್ಮಗೂ ಅನಿಸ್ಲಿಲ್ಲ, ನನ್ನ ಮಕ್ಕಳು ನನ್ನ ತಂದೆ ತಾಯಿ ನನ್ನ ಬಳಗೈತಿ, ನನಗೂ ಹಿಂಗೆ ಮಾಡಿದ್ರಲ್ಲ ಅಂತೇಳಿ ನಮ್ಮ ತಮ್ಮಗೆ ಏನು ಆತ್ಮಶಾಂತಿ ಸಿಗ್ತೀವಿ ನಾವು. ಸಂಬಂಧಪಟ್ಟಂತ ತಪ್ಪಿತಸ್ಥ ಆರೋಪಿತರನ್ನ ತೆಗೆದುಕೊಂಡು ಬಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅದನ್ನು ಸಮಗ್ರವಾದಂತಹ ಒಂದು ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದು ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಇವತ್ತು ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸೊ ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಜೀವಾವಧಿ ಶಿಕ್ಷೆ ಬೇಡ, ಕಠಿಣ ಶಿಕ್ಷೆ ಕೊಡಿ ಅಂತ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಅಪರಾಧಿಗಳು ಕೋರ್ಟ್ನಲ್ಲಿ ಗೋಗರೆದಿದ್ರು. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಕರುಣೆ ತೋರಿಸಲಿಲ್ಲ. ಶಿಕ್ಷೆ ಪ್ರಕಟ ಆಗುವ ಮೊದಲು ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಹೋಗ್ತೀವಿ ಅಂದಿದ್ರು. ಈಗ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲೂ ಹೋರಾಡ್ತೀವಿ ಅಂದಿದ್ದಾರೆ ಸಿಬಿಐ ಪರ ವಕೀಲರು. ಸರ್, ಹೈಯರ್ ಕೋರ್ಟಿಗೆ ಹೋಗ್ತೀರಾ ಸರ್? ವಿಚಾರ ಮಾಡ್ತಾರೆ ಸರ್, ನಮ್ಮ ಲಾಯರ್ಸ್ ಎಲ್ಲ ವಿಚಾರ ಮಾಡ್ತಾರೆ ಸರ್. ಹೇಳೋ ಏನಾದ್ರು ಇದ್ರೆ ಹೇಳಿ. ಏನಿಲ್ಲ ಸರ್, ನ್ಯಾಯಾಂಗ ತೀರ್ಪು ಕೊಟ್ಟಿದ್ದಕ್ಕೆ ನಾವು ತಲೆಬಾಗ್ಲೇಬೇಕು ಸರ್. ಏನಾದರೂ ಹೇಳಂಗಿದ್ರೆ ಹೇಳ್ಬೋದು ಸರ್. ನೀವು ಏನಿಲ್ಲ, ಮೇಲ್ಮನವಿ ಸಲ್ಲಿಸಿದ್ರೆ ನಾವು ಅಲ್ಲಿ ಅದನ್ನು ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡಿ ಅದನ್ನು ಯಾವುದೇ ರೀತಿಯಲ್ಲಿ ಅವರಿಗೆ ಈ ಸೆಂಟೆನ್ಸ್ ಸಸ್ಪೆಂಡ್ ಆಗದ ಹಾಗೆ ನಾವು ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಯೋಗೇಶ್ ಗೌಡರ ಹತ್ಯೆ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ವಿನಯ್ ಕುಲಕರ್ಣಿ ಶಾಸಕತ್ವವೂ ರದ್ದಾಗಲಿದೆ. ತೀರ್ಪು ಬಂದ 1 ತಿಂಗಳ ಒಳಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಿಂದ ಸ್ಟೇ ತರಬೇಕು. ಇಲ್ಲದಿದ್ದರೆ ಶಾಸಕ ಸ್ಥಾನನೂ ಕಳ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಕಾನೂನು ಇಲ್ಲಿ ಏನ್ ಹೇಳುತ್ತೆ? ಯಾವುದೇ ಜನಪ್ರತಿನಿಧಿ ಆಗ್ಲಿ ಕ್ರಿಮಿನಲ್ ಕೇಸಲ್ಲಿ ಶಿಕ್ಷೆ ಆದ್ರೆ ಆತನ ರಾಜಕೀಯ ಭವಿಷ್ಯ ಮುಗಿಯಿತು. ಶಾಸಕನಾಗ್ಲಿ ಸಂಸದನಾಗ್ಲಿ ಯಾರೇ ಆಗ್ಲಿ 2 ವರ್ಷ ಮೇಲ್ಪಟ್ಟು ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿದ್ರೆ ಸಾಕು. ಶಾಸಕ, ಸಂಸದ ಯಾರೇ ಆದ್ರೂ ಸದಸ್ಯತ್ವ ರದ್ದು ಮಾಡಬೇಕು ಅನ್ನತ್ತೆ ಕಾನೂನು. ಆದ್ರೆ ಒಂದೇ ಒಂದು ಅವಕಾಶ ಇದೆ. ತೀರ್ಪು ಬಂದ 1 ತಿಂಗಳ ಒಳಗೆ ಶಿಕ್ಷೆಗೆ ಮೇಲ್ಮನವಿ ಸಲ್ಲಿಸಿ ತಡೆ ತರಬೇಕು. ಇಲ್ಲದೆ ಹೋದ್ರೆ ಜನಪ್ರತಿನಿಧಿ ಕಾಯ್ದೆ 1951ರ ಅಡಿ ಆ ಜನಪ್ರತಿನಿಧಿಯ ಎಲ್ಲಾ ಪದವಿಗಳು ಅನರ್ಹವಾಗುತ್ತೆ. ಅಂದಹಾಗೆ ಕೋರ್ಟ್ ತೀರ್ಪನ್ನ ಬಿಜೆಪಿಯವರು ಸ್ವಾಗತಿಸಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಒಳ ಸಂಚು ಅಂತಾನೆ ವಾದಿಸ್ತಿದ್ದಾರೆ. ದೊಡ್ಡ ಕಿರುಕುಳ ನೀಡಿ ಈ ಪ್ರಕಟಣೆ ಟ್ರಯಲ್ ಎಲ್ಲ ನೋಡಿದ್ದೇವೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ತಿಳಿಸಿದ್ದಾರೆ. ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ಇವತ್ತು ಅದೇ ಹೇಳಿದೆ, ಅದೇ ಸತ್ಯ ಅನ್ನೋದು ಸಾಕಿದೆ. ಇದು ಒಳ್ಳೆಯ ಒಂದು ಸಂದೇಶ ಹೋಗ್ತದೆ. ಯಾರ್ದೋ ಮಾತು ಕೇಳ್ಕೊಂಡು ರಾಜಕಾರಣಿಗಳ ಮಾತು ಕೇಳ್ಕೊಂಡು ಕೊಲೆಗಳನ್ನು ಮಾಡಿದ್ರೆ ಯಾವ ಸ್ಥಿತಿ ಆಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಎಕ್ಸಾಂಪಲ್.
ಅದರಿಂದ ಇವತ್ತು CBI ತನಿಖೆ ಕೊಟ್ಟಿದ್ದಕ್ಕೋಸ್ಕರ CBI ತನಿಖೆ ಕೊಟ್ಟಿಲ್ಲ ಅಂದಿದ್ರೆ ಕಾಂಗ್ರೆಸ್ ಅವರು ಈ ಕೇಸನ್ನು ಮುಚ್ಚಾಕಕ್ಕೆ ಎಲ್ಲ ರೀತಿ ತಯಾರು ಮಾಡಿಬಿಟ್ಟಿದ್ರು. ವಿನಯ್ ಕುಲಕರ್ಣಿ ಪರ ವಕೀಲರು ಮೇಲ್ಮನವಿ ಸಲ್ಲಿಸ್ತಾರೆ. ಆಮೇಲೆ ಹೈಕೋರ್ಟ್ ಆದೇಶ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ವಿನಯ್ ಕುಲಕರ್ಣಿ ಕೊಲೆಯ ಅಪರಾಧಿನೇ. ಇನ್ನು ಮತ್ತೊಂದು ಸುದ್ದಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಅಧಿಕಾರದ ಕಾಡ್ಗಿಚ್ಚು ಸಿಎಂ ಆಪ್ತ ಬಣದವರ ಕುರ್ಚಿಯನ್ನೇ ಅಲುಗಾಡಿಸುತ್ತಿದೆ. ಹೀಗಿದ್ರೂ ಗಟ್ಟಿಯಾಗಿ ಮಾತನಾಡದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ. ಹೀಗಂತ ಹೇಳಿದ್ದು KN ರಾಜಣ್ಣ. ಸಹಕಾರ ಸಚಿವರಾಗಿದ್ದ KN ರಾಜಣ್ಣ ಮೇಲೆ ಪಕ್ಷ ವಿರೋಧಿ ಆರೋಪ ಬಂದಾಗ ವಜಾ ಮಾಡಿದ್ರು. ಈಗ ದಾವಣಗೆರೆ ವಿಷಯದಲ್ಲಿ ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ತಲೆದಂಡ ಆಯಿತು. ನೆಕ್ಸ್ಟ್ ಸಿಎಂ ಆಪ್ತರಾಗಿರೋ ಸಚಿವ ಜಮೀರ್ ಅಹಮದ್ ಲಿಸ್ಟ್ ಅಲ್ಲಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ. ಹೀಗಂತ ಮಾಜಿ ಸಚಿವ KN ರಾಜಣ್ಣ ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬೋದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನೋಡಿ, ಯಾರೆಲ್ಲ ಸಿದ್ದರಾಮಯ್ಯನವ್ರ ಪರ ಇದ್ದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ರೀ. ರಾಜಣ್ಣನವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಅಸಹಾಯಕರು ಅಂತಿದ್ದಾರೆ. ಆದ್ರೆ ಮಾಗಡಿ ಶಾಸಕ ಬಾಲಕೃಷ್ಣ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಕ್ಕೆ ಟಾರ್ಗೆಟ್ ಆಗಿದ್ದಾರೆ, ತಪ್ಪೇನು ಅಂತ ಹೇಳಿದ್ರು. ಇನ್ನೊಂದು ಕಡೆ ಸಿಎಂ ಅಸಹಾಯಕರಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಮಾತು. ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಪಕ್ಷಕ್ಕೆ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅವ್ರು ಟಾರ್ಗೆಟ್ ಆಗ್ತಾರೆ. ಅದು ನನ್ನಾದಿಯಾಗಿ ನಾನು ಆಗ್ಲೇ ನಿನ್ನೆ ಹೇಳಿದ್ದೀನಿ, CM ಪಕ್ಷದ ವಿರೋಧಿ ಕೆಲಸ ಮಾಡಿದ್ರು ಅವ್ರನ್ನೂ ಟಾರ್ಗೆಟ್ ಮಾಡ್ತಾರೆ, DCM ಮಾಡಿದ್ರು ಮಾಡ್ತಾರೆ, ನನ್ನನ್ನು ಮಾಡ್ತಾರೆ. ಪಕ್ಷಕ್ಕಿಂತ ದೊಡ್ಡದು ವ್ಯಕ್ತಿ ಅಲ್ಲ ಇಲ್ಲಿ, ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ಏನಾರ ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಜಾತಿ ಬಣ್ಣ, ಜಾತಿ ಲೇಪ ಕಟ್ಟೋದು ಸೂಕ್ತ ಅಲ್ಲ. ಅದಕ್ಕೆ ಅದು ಯಾರೇ ಆಗ್ಲಿ, ಅಂತ ದೊಡ್ಡ ವ್ಯಕ್ತಿ ಆಗ್ಲಿ, ಪಕ್ಷಕ್ಕಿಂತ ದೊಡ್ಡವರಲ್ಲ. ಅವ್ರು ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದ್ರೆ ಅದ್ರಿಗೆ ಪಕ್ಷ ಟಾರ್ಗೆಟ್ ಮಾಡ್ತದೆ. ಅದಕ್ಕೆ ಜಾತಿ ಲೇಪ ಯಾಕೆ ಕಟ್ಟಬೇಕು? ಅದಕ್ಕೆ ಸಾಯಂಕ್ರಾಂತಿಯಲ್ಲಿ ಇಲ್ಲಿ ಸಾಯಂಕ್ರಾಂತಿ ಹೇಳಲಿಕ್ಕಾಗಲ್ಲ. ಒಂದು ಸಂದರ್ಭ ಇರ್ತೈತೆ, ಕಾಲ ಇರ್ತೈತೆ, ಕಾಲಘಟ್ಟ ಸೊ ಇರ್ಬೋದು. ಅವ್ರು ಇರ್ತಾರೆ, ನಮ್ಮ ಪರವಾಗಿ ಅವರು ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಿಲ್ಲ, ಇರ್ತಾರೆ. ಯಾರ ಇಲ್ಲ ಹಾಗೇನಿಲ್ಲ, ಸಂದರ್ಭ ಬಂದಿರ್ತೈತೆ, ಆ ರೀತಿ ಆಗತ್ತೆ. ಸೊ ಅದು CM ಅಂತ ಹೇಳಲಿಕ್ಕಾಗಲ್ಲ, ಇನ್ನೊಂದು ಕಡೆ ಅಂತ ಹೇಳಲಿಕ್ಕಾಗಲ್ಲ. ಮುಖ್ಯಮಂತ್ರಿಗಳನ್ನೇ ಅಸಹಾಯಕರು ಅಂತ ರಾಜಣ್ಣ ಹೇಳಿದ್ರು. ಅವರ ಕೋಪ ಇಷ್ಟಕ್ಕೆ ಕಡಿಮೆ ಆಗಲಿಲ್ಲ. DK ಶಿವಕುಮಾರ್ ಹೆಸರನ್ನ ಬಳಸದೇನೆ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ, ಏನ್ ಮಾಡೋದು ಅಂತ ವಾಗ್ದಾಳಿ ಮಾಡಿದ್ರು. ನಾನು ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೇ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ, ಐ ಡೋಂಟ್ ನೋ ಅಂತ ಹೇಳೋ ಅಂತವನೋ ಒಬ್ಬ ಮಹಾಶಯದ ಜೊತೆಲಿ ಹೋಗಿ ಡಯಾಸ್ ಹಂಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ನಮ್ಮ AICC ಅಧ್ಯಕ್ಷ ಹೇಳಿದ್ರು, ಯಾವ್ದಪ್ಪ ಅದು ಅಯೋಧ್ಯೆ ಅಲ್ಲ ರೀ, ಪ್ರಯಾಗರಾಜಕ್ಕೆ ಹೋಗಿ ಆ ನದಿಲಿ ನಾವು ಮುಳುಗ್ಬಿಟ್ರೆ ಹಮಾರ ಗರೀಬಿ ಚಲೆ ಜಾತಾ ಕ್ಯಾ ಅಂತ ಹೇಳಿದ್ರು ಇಲ್ವೋ? AICC ಅಧ್ಯಕ್ಷ ಹೇಳಿದ್ದು. ಅಲ್ಲೋಗಿ ಇವರು ಯಾರು ಏನ್ ಬೇಕಾದ್ರೂ ಭಕ್ತಿ ತೋರಿಸ್ಲಿ, ನಮ್ದೇನು ಅಡ್ಡಿ ಇಲ್ಲ ತೋರಿಸೋರಿಗೆ. ಆದ್ರೆ ಅಲ್ಲಿ ಹೋಗಿ ಎಲ್ಲ ಮಾಡ್ಕೊಂಡು ಆದಿತ್ಯನಾಥ್ ಯೋಗಿಯವರು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟು ಬರ್ತಾರೆ, ಹೌದಲ್ವಾ? ಈಗ ನಮಗೆ ಯಾರು ಶತ್ರುಗಳು ಇರ್ತಾರೋ, ಶತ್ರುಗಳ ಜೊತೆ ನಾವು ಮಿತ್ರತ್ವ ಬೆಳೆಸ್ತೀವಲ್ಲ ನಾವು, ಅದೆಲ್ಲ ಯಾರು ಕೇಳ್ಬೇಕು. ಅದನ್ನೆಲ್ಲ ನಾನು ಕ್ರಮ ಆಗ್ಬೇಕು ಅಂತಿಲ್ಲ, ಕೇಳ್ರಪ್ಪ, ಅದು ನಾನು ಕ್ರಮ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ನಾನು ಈ ಸಂಗತಿಗಳನ್ನ ಪಕ್ಷದಲ್ಲಿ ಗಮನಿಸಬೇಕು ಅಂತೇಳಿ ಹೇಳ್ತೇನೆ.
ಈ ರೀತಿಯ ಅಸಮಾಧಾನವನ್ನ ಕೆಎನ್ ರಾಜಣ್ಣ ಹೊರ ಹಾಕಿದ್ರೆ ಇದರ ಮಧ್ಯೆನೇ ಪಕ್ಷಕ್ಕೆ ಆಗ್ತಿರೋ ಡ್ಯಾಮೇಜ್ ಸರಿಪಡಿಸೋಕೆ ಸಚಿವ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಇಳಿದಿದ್ದಾರೆ. ಕೆಎನ್ ರಾಜಣ್ಣ ಅವರನ್ನ ಮಂತ್ರಿ ಸ್ಥಾನದಿಂದ ತೆಗೆದಿದ್ದಕ್ಕೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಮೇಲೆ ಸಿಟ್ಟಾಗಿದೆ ಅಂತ ಹೇಳಿದ್ರು ಇದೇ ಸತೀಶ್ ಜಾರಕಿಹೊಳಿ. ಈಗ ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಅವರನ್ನ ಉಚ್ಚಾಟಿಸಿದ್ದಕ್ಕೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಮೇಲೆ ಸಿಟ್ಟಾಗಿದೆ ಅಂದಿದ್ದು ಕೂಡ ಇದೇ ಸತೀಶ್ ಜಾರಕಿಹೊಳಿ ಅವರೇ. ಹೀಗಾಗಿಯೇ ಬೆಳಗ್ಗೆ ಕೆಎನ್ ರಾಜಣ್ಣನವರ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ 10 ನಿಮಿಷಕ್ಕೂ ಹೆಚ್ಚು ಕಾಲ ಭೇಟಿ ಮಾಡಿ ಮಾತುಕತೆ ಮಾಡಿದ್ರು. ರಾಜಣ್ಣ ಭೇಟಿ ಮುಗಿಸಿ ಕಾರು ಹತ್ತಿ ಸೀದಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಕಡೆ ಹೊರಟರು. ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಸತೀಶ್ ಜಾರಕಿಹೊಳಿ ಬಂದ್ರು. ಉಪಮುಖ್ಯಮಂತ್ರಿಗಳ ಜೊತೆಗೆ 20 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆನೂ ಮಾಡಿದ್ರು. ದಾವಣಗೆರೆ ಫಲಿತಾಂಶ ಬರುವ ಮೊದಲೇ ಅಬ್ದುಲ್ ಜಬ್ಬಾರ್, ನಸೀರ್ ಹುಸೇನ್ ಮೇಲೆ ಕ್ರಮ ಕೈಗೊಂಡಿದ್ದು ಸರಿಯಲ್ಲ ಅಂತ ಸತೀಶ್ ಜಾರಕಿಹೊಳಿ ಡಿಸಿಎಂ ಗಮನಕ್ಕೆ ತಂದ್ರು. ಇಬ್ಬರ ಮೇಲೆ ಆಗಿರೋ ಶಿಸ್ತು ಕ್ರಮವನ್ನ ತೆಗೆಸಿ ವಾಪಸ್ ಕರೆಸಿಕೊಳ್ಳಬೇಕು ಅನ್ನುವ ಸಲಹೆನೂ ಕೊಟ್ರು. ಇದಾದ್ಮೇಲೆ ಇಬ್ಬರೂ ನಾಯಕರು ಹೈಕಮಾಂಡ್ ಕಡೆನೇ ಬೊಟ್ಟು ಮಾಡಿದ್ರು. ನೋಡಿ, ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದು ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನ್ ಹೇಳ್ತದೆ, ಪಾರ್ಟಿಗೆ ತಂದೆ ಆದಂತ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವರು ಏನೇನು ನಾವು MLA ಆಗಲಿ MSc ಆಗಲಿ ತೀರ್ಮಾನ ಮಾಡ್ಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಪಕ್ಷ ಮುಂದೆ ಚುನಾವಣೆ, ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅವ್ರಿಗೆ ಅಧ್ಯಕ್ಷಗಳಿದ್ವಿ, ಮತ್ತೆ ಅವ್ರನ್ನ ವಾಪಸ್ ತಗೋಬೇಕು. ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರ ತಿಳಿದೀನಿ. ಅವ್ರು ನೋಟಿಸ್ ಕೊಟ್ಟು ನಾವು ರಿಪ್ಲೈ ಬರಲಿ, ಬಂದ್ಮೇಲೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಒಂದ್ ಕಡೆ ಮಂತ್ರಿ ಸ್ಥಾನಕ್ಕಾಗಿ ಹಪಾಹಪಿ, ಇನ್ನೊಂದ್ ಕಡೆ ಪಕ್ಷ ವಿರೋಧಿ ಕೃತ್ಯಗಳು, ಮತ್ತೊಂದ್ ಕಡೆ ಸಿಎಂ ಅಸಹಾಯಕತೆ, ಮಗದೊಂದ್ ಕಡೆ ಡಿಕೆ ಶಿವಕುಮಾರ್ ಸುತ್ತಲೂ ನಡೀತಿರೋ ಬೆಳವಣಿಗೆಗಳು. ಇವೆಲ್ಲದರ ಮಧ್ಯೆ ಸಿಎಂ ದೆಹಲಿಗೆ ಹೋಗಿದ್ದಾರೆ. ಪೂರ್ವ ನಿಗದಿತ ಕಾರ್ಯಕ್ರಮ ಇರೋದ್ರಿಂದ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ. ನಾಳೆ ಕಾರ್ಯಕ್ರಮ ಮುಗಿಸಿ ಹೈಕಮಾಂಡ್ ನಾಯಕರನ್ನ ಸಿಎಂ ಭೇಟಿ ಮಾಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ದೆಹಲಿ ತಲುಪಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಶೀಘ್ರದಲ್ಲೇ ದೆಹಲಿಗೆ ಹೋಗ್ತೀನಿ, ಪಕ್ಷಕ್ಕೆ ಆಗ್ತಿರೋ ಡ್ಯಾಮೇಜ್ಗಳ ಬಗ್ಗೆ ವರಿಷ್ಠರ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಏನೇ ಹೇಳಿ, ಮನೆಯೊಳಗಣ ಕಿಚ್ಚು ಮನೆಯ ಸುಡದೆ ನೆರೆ ಮನೆಯ ಸುಡದು ಅಂತ ಬಸವಣ್ಣನವರು ಯಾವತ್ತೋ ಹೇಳಿದ್ರು. ಸದ್ಯಕ್ಕೆ ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ವಚನ ಸರಿಯಾಗಿ ಅನ್ವಯ ಆಗ್ತಾ ಇದ್ದು ಏನೇನಾಗುತ್ತೋ ನೋಡ್ತಾ ಇರೋಣ. ಇನ್ನು ಅಮೆರಿಕ ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈಗಾಗಲೇ ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್, ಲೆಬನಾನ್ ಮಧ್ಯೆ ನಡೀತಾ ಇದ್ದ ಯುದ್ಧಕ್ಕೆ ಬಹುತೇಕ ತಿಲಾಂಜಲಿ ಬಿದ್ದಿದೆ. ಇನ್ನು ಮುಂದೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಲ್ಲ. ಇರಾನ್ ಮೇಲೆ, ಹರ್ಮುಜ್ ಜಲಮಾರ್ಗದ ಮೇಲೂ ಅಮೆರಿಕ ದಾಳಿ ನಡೆಸಲ್ಲ. ಇವತ್ತಿನಿಂದ ಇಡೀ ಜಗತ್ತಿಗೆ ಹಾರ್ಮುಜ್ ಸಂಚಾರ ಮುಕ್ತವಾಗಿದೆ. ಬರೋಬ್ಬರಿ 49 ದಿನಗಳ ಬಳಿಕ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ತೆರೆ ಬಿದ್ದಿದೆ. ಅಮೆರಿಕ, ಇರಾನ್ ಮಧ್ಯೆ ನಡೀತಾ ಇದ್ದ ಹಾರ್ಮುಜ್ ಜಲಮಾರ್ಗದ ಸಂಘರ್ಷ ಇನ್ನು ಮುಂದೆ ಇರಲ್ಲ. ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಘೋಷಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಇನ್ನೆಂದೂ ಮುಚ್ಚೋದಿಲ್ಲ ಅಂತ ಇರಾನ್ ಒಪ್ಪಿಕೊಂಡಿದೆ. ಇದನ್ನ ಇನ್ನು ಮುಂದೆ ವಿಶ್ವದ ವಿರುದ್ಧ ಅಸ್ತ್ರವಾಗಿ ಬಳಸೋದಿಲ್ಲ ಅಂತ ಟ್ರಂಪ್ ಸೋಷಿಯಲ್ ಟ್ರುತ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಎರಡನೇ ಪೋಸ್ಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಇನ್ನು ಮುಂದೆ ಇಸ್ರೇಲ್ ದೇಶ ಲೆಬನಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಖಚಿತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಇನ್ನು ಮುಂದೆ ಲೆಬನಾನ್ ಅನ್ನ ಮತ್ತೆ ಶ್ರೇಷ್ಠವಾಗಿಸ್ತೇವೆ ಅಂತಾನೂ ಬರೆದುಕೊಂಡಿದ್ದಾರೆ. ಇನ್ನು ಅಮೆರಿಕ, ಇರಾನ್ ಮಧ್ಯೆ ದೊಡ್ಡ ತಲೆನೋವಾಗಿದ್ದ ಯುರೇನಿಯಂ ನೀತಿ ವಿಚಾರದಲ್ಲೂ ಒಪ್ಪಂದವಾಗಿದೆ. ಅಮೆರಿಕ, ಇರಾನ್ ನಡುವೆ ಯುರೇನಿಯಂಗಾಗಿ ಹಣಕಾಸು ವ್ಯವಹಾರ ನಡೆಸಲು ನಿರ್ಧಾರವಾಗಿದೆ. ಅಮೆರಿಕದವರು ಇರಾನ್ನಲ್ಲಿರೋ ಪೂರ್ತಿ ಯುರೇನಿಯಂ ಖರೀದಿಸಲಿದ್ದು ಇದಕ್ಕಾಗಿ $20 ಬಿಲಿಯನ್ ಹಣವನ್ನ ಬಿಡುಗಡೆ ಮಾಡುವುದಾಗಿ ಅಮೆರಿಕ ಘೋಷಣೆ ಮಾಡಿದೆ. ಇದೀಗ ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡೋಣ. ರಾಜ್ಯದ ತಹಶೀಲ್ದಾರ್ಗಳ ಜೊತೆ ಸಚಿವ ಕೃಷ್ಣ ಭೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡಿ ಅಂದ್ರೆ ನೆಪ ಹೇಳ್ತೀರಾ? ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಅತ್ಯಂತ ಕಳಪೆ ಸಾಧನೆ ಮಾಡಿದೆ. ಪ್ರತಿ ಮೀಟಿಂಗ್ನಲ್ಲಿ ಕತೆ ಹೇಳ್ತೀರಾ? ಇಷ್ಟೊಂದು ಮೈಗಳ್ಳತನ ಶೋಭೆ ತರಲ್ಲ ಅಂದಿದ್ದಾರೆ.
ಮೈಸೂರಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ನಮ್ಮ ತಂದೆಯೇ 5 ವರ್ಷ ಸಿಎಂ ಅಂತ ಯತೀಂದ್ರ ಹೇಳ್ತಾರೆ. ಹಾಗಾದ್ರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಮಾಡಿ ಯಾಕೆ ವಿಳಂಬ? ಸೋಲ್ತೇವೆ ಅನ್ನುವ ಭಯಾನ? ಈ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಅವರದ್ದು ಕುಟುಂಬ ರಾಜಕಾರಣ ಅನ್ನುವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಆದ್ಮೇಲೆ ಬೆಂಗಳೂರಿಗೆ ವೋಟರ್ ಐಡಿ ಮಾಡಿಸಿಕೊಂಡಿದ್ಯಾರು? ವರುಣಾದಲ್ಲಿ ಆಶ್ರಯ ಸಮಿತಿ ಸದಸ್ಯ ಆಗಿದ್ದಾರೆ. ಬೆಂಗಳೂರಿಗೆ ಯಾಕೆ ಹೋದ್ರು? ಇದು ಕುಟುಂಬ ಅಲ್ವಾ ಅಂತ ವ್ಯಂಗ್ಯವಾಡಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಂತಾಪುರ ಕ್ರಾಸ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ವಿಆರ್ಎಲ್ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು 9 ಜನ ಸಜೀವ ದಹನ ಆಗಿದ್ದಾರೆ. ಕಾರಲ್ಲಿ 10 ಜನರಿದ್ದು ಅದರಲ್ಲಿ 9 ಜನ ಸಾವನ್ನಪ್ಪಿ 1 ಮಗು ಮಾತ್ರ ಬದುಕುಳಿದಿದೆ. ಬೆಂಗಳೂರಿನಿಂದ ಬರ್ತಾ ಇದ್ದ ಬಸ್ಗೆ ಕಲಬುರಗಿಯಿಂದ ಬರ್ತಾ ಇದ್ದ ಕಾರು ಡಿಕ್ಕಿಯಾಗಿದೆ. ರಾಹುಲ್ ಗಾಂಧಿ ದ್ವಿಪೌರತ್ವ ಹೊಂದಿರುವ ವಿಚಾರದಲ್ಲಿ ಎಫ್ಐಆರ್ ದಾಖಲಿಸಲು ಅಲಹಾಬಾದ್ ಹೈಕೋರ್ಟ್ ಲಕ್ನೋ ಪೀಠ ಆದೇಶ ಕೊಟ್ಟಿದೆ. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ಎಸ್ ವಿಘ್ನೇಶ್ ಶಿಶಿರ್ ಅನ್ನುವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಕೋರ್ಟ್ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿದೆ. ರಾಯಬರೇಲಿ ಜಿಲ್ಲೆ ಕೊಟ್ವಾಲಿ ಠಾಣೆಯಲ್ಲಿ ಎಫ್ಐಆರ್ ಮಾಡಿ ತನಿಖೆಗೆ ಆದೇಶಿಸಿದೆ. ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಬಿಜೆಪಿ ಶಾಸಕರ ಮಗ ಚಲಾಯಿಸ್ತಾ ಇದ್ದ ಕಾರು ಡಿಕ್ಕಿಯಾಗಿ 5 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಿಚೋರೆ ಶಾಸಕ ಪ್ರೀತಂ ಲೋಧಿ ಪುತ್ರ ದಿನೇಶ್ ಲೋಧಿ ಕಾರಲ್ಲಿ ಹೋಗ್ತಾ ಇದ್ದ ವೇಳೆ ಬೈಕ್ವೊಂದಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಮುಂದೆ ಮತ್ತೆ ಇಬ್ಬರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅಪಘಾತದ ಬಳಿಕ ನಾನು ಹಾರ್ನ್ ಮಾಡಿದ್ದೇನೆ, ಕೇಳಿಸಿಕೊಂಡಿಲ್ಲ ಅನ್ನುವ ದರ್ಪಾನು ಮೆರೆದಿದ್ದಾನೆ. ಟಿಸಿಎಸ್ ಕಿರುಕುಳ ಮತ್ತು ಧಾರ್ಮಿಕ ಮತಾಂತರ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿ ನಿಧಾ ಖಾನ್ ಶೋಧಕ್ಕೆ ನಾಸಿಕ್ ಪೊಲೀಸರು ಬಲೆ ಬೀಸಿದ್ದಾರೆ. ತಲೆಮರೆಸಿಕೊಂಡಿರುವ ಆರೋಪಿ ತನ್ನ ಗರ್ಭಧಾರಣೆ ಮತ್ತು ವೈದ್ಯಕೀಯ ಸ್ಥಿತಿಯನ್ನು ಉಲ್ಲೇಖಿಸಿ ನಿರೀಕ್ಷಣಾ ಜಾಮೀನಿಗಾಗಿ ನಾಸಿಕ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇತ್ತ ನಿಧಾ ಖಾನ್ ಗಂಡನನ್ನ ಅರೆಸ್ಟ್ ಮಾಡಲಾಗಿದೆ. ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟಿತಗೊಂಡ ವಚನಾನಂದ ಶ್ರೀಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ 3 ಮಕ್ಕಳು ದೂರು ಕೊಟ್ಟ ಬೆನ್ನಲ್ಲೇ ಮಕ್ಕಳ ಕಲ್ಯಾಣ ಸಮಿತಿಯ ತಂಡ ಭೇಟಿ ನೀಡಿ ಮಾಹಿತಿ ಪಡೆದಿದೆ. 3 ಮಕ್ಕಳಿಗೆ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ಮಾಡಲಾಗಿದೆ. ಇನ್ನು 3 ಬಾರಿ ಕೌನ್ಸಿಲಿಂಗ್ ನಡೆಸಲಾಗುತ್ತೆ ಅಂತ ಹೇಳಲಾಗಿದೆ. 3 ಮಕ್ಕಳು ದೂರು ಕೊಟ್ಟ ಬಗ್ಗೆ ಮಾತನಾಡಿರುವ ವಚನಾನಂದ ಶ್ರೀ, ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಏನ್ ಹೇಳಬೇಕೋ ಹೇಳಿದ್ದೇವೆ. ಇದು ಕಾನೂನು ವ್ಯಾಪ್ತಿಗೆ ಬರುತ್ತೆ. ಸೂಕ್ಷ್ಮ ವಿಷಯ, ಇದರ ಬಗ್ಗೆ ಹೇಳಿಕೆ ಕೊಡೋದಿಕ್ಕಾಗಲ್ಲ. ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಿಹಾರ ನೂತನ ಸಿಎಂ ಸಾಮ್ರಾಟ್ ಚೌಧರಿಯನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ದ ಆರೋಪದ ಮೇಲೆ ಒಬ್ಬನನ್ನ ಬಂಧಿಸಲಾಗಿದೆ. ಶೇಖರ್ ಯಾದವ್ ಬಂಧಿತ ಆರೋಪಿಯಾಗಿದ್ದು, ಬಿಹಾರ ಮೂಲದ ಶೇಖರ್ ಯಾದವ್ನನ್ನ ಗುಜರಾತ್ನಲ್ಲಿ ಬಂಧಿಸಲಾಗಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕಾಲಿಗೆ ನಮಸ್ಕರಿಸಲು ವ್ಯಕ್ತಿಯೊಬ್ಬ ಯತ್ನಿಸಿರುವ ಘಟನೆ ನಡೆದಿದೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಹೋಗ್ತಾ ಇದ್ದಾಗ ಭದ್ರತಾ ಸಿಬ್ಬಂದಿ ದಾಟಿ ಬಂದ ವ್ಯಕ್ತಿ ದೀದಿ ಕಾಲಿಗೆ ಬೀಳೋದಕ್ಕೆ ಪ್ರಯತ್ನಿಸಿದ್ದಾನೆ. ಅನಿರೀಕ್ಷಿತ ಘಟನೆಯಿಂದ ದೀದಿ ಭಯಗೊಂಡು ಹಿಂದೆ ಸರಿದಿದ್ದಾರೆ. ಕೂಡಲೇ ಎಚ್ಚೆತ್ತ ಸಿಬ್ಬಂದಿ ವ್ಯಕ್ತಿಯನ್ನ ತಡೆದಿದ್ದಾರೆ. ಉತ್ತರ ಪ್ರದೇಶದ ಭಾಗಪತ್ನಲ್ಲಿ ರೈತರ ಜೊತೆ ಡಿಸಿ ಸಭೆ ನಡೆಸ್ತಾ ಇದ್ದ ವೇಳೆ ಮಂಗವೊಂದು ಎಂಟ್ರಿ ಕೊಟ್ಟಿದೆ. ಡಿಸಿ ಅಸ್ಮಿತಾ ಲಾಲ್ ಸಭೆ ವೇಳೆ ಕಪಿರಾಯ ಎಂಟ್ರಿ ಕೊಟ್ಟಾಗ ಕೂಡಲೇ ಪಕ್ಕಕ್ಕೆ ಸರಿದಿದ್ದಾರೆ. ಮಂಗ ಕುರ್ಚಿಯ ಮೇಲೆ ಬಂದು ಕೂತಿದೆ. ಮ್ಯಾಜಿಸ್ಟ್ರೇಟ್ ಮಂಗನಿಗೆ ತಿನ್ನೋದಕ್ಕೆ ಆಹಾರ ಕೊಟ್ಟಿದ್ದಾರೆ. ಬಳಿಕ ಕೋತಿಯನ್ನು ಅಲ್ಲಿಂದ ಹೊರಗೆ ಓಡಿಸಲಾಗಿದೆ. ಚಲನಚಿತ್ರ ನಿರ್ದೇಶಕ ರೋಹಿತ್ ಶೆಟ್ಟಿ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿದ ಆರೋಪಿಯನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಪ್ರದೀಪ್ ಅಲಿಯಾಸ್ ಗಾತ್ ಅನ್ನುವಾತನನ್ನ ಬಂಧಿಸಲಾಗಿದೆ. ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರು ಸ್ಥಳೀಯ ಪೊಲೀಸರ ಜೊತೆ ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಕ್ರೈಮ್ ಡೈರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.